ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಯಾರು ಕೂಡ ಹುಯ್ಯೇನೆ ಮಾಡಿಕೊಂಡಿರಲಿಲ್ಲ. ಈ ರೀತಿಯಾಗಿ ದಾರುಣವಾದಂಥ ಘಟನೆ ನಮ್ಮ ರಾಜ್ಯದಲ್ಲಿ ಪ್ರವಾಸಕ್ಕೆ ಬಂದಂಥವರಿಗೆ ಹೋಗಿಬಿಡುತ್ತೆ ಅಂತೇಳಿ ಒಬ್ಬ ಅಮಾಯಕ ಹೆಣ್ಣು ಮಗಳು ಇದೀಗ ಸಾವನ್ನಪ್ಪಿ ಬಿಟ್ಟಿದ್ದಾಳೆ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ರಾಜ್ಯದಲ್ಲಿ ತೀವ್ರ ಆಕ್ರೋಶ ಅಂಥದ್ದೆಲ್ಲವೂ ಕೂಡ ಜನಗಳು ಆಗ್ತಾ ಇದ್ದಾರೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. 2 ಆನೆಗಳು ಕಾದಾಡ್ತಾ ಇದ್ದಾವೆ. ಮದ ಹೇರಿದ ಆನೆಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಅಸಲಿಗೆ ಒಂದು ಸಣ್ಣದಾದಂಥ ಹೆಡವಟ್ಟು, ಆ ಸಣ್ಣದಾದಂಥ ಹೆಡವಟ್ಟಿನಿಂದ ಒಂದು ಹೆಣ್ಣು ಮಗಳ ಪ್ರಾಣವೇ ಹೋಗಿಬಿಡುತ್ತೆ. ತೀರಾ ಅಂತರದಲ್ಲಿ ಒಂದು ಮಗು ಮತ್ತು ಒಬ್ಬ ಪುರುಷನ ಪ್ರಾಣವೇ ಉಳಿದುಕೊಂಡು ಬಿಟ್ಟಿರುತ್ತೆ. ಇಂಥದ್ದೊಂದು ದುರಂತ ಇದೀಗ ಕೊಡಗು ಜಿಲ್ಲೆಯಲ್ಲಿ ನಡೆದು ಹೋಗೋಬಿಟ್ಟಿದೆ. ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಕೊಡಗು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದಂತಹ ದುಬಾರೆ ಸಾಕಾಣೆ ಶಿಬಿರಕ್ಕೆ ಬಂದಿದ್ದ ಮಹಿಳೆಯೊಬ್ಬರು 2 ಆನೆಗಳ ನಡುವೆ ನಡೆದಂತಹ ದಿಢೀರ್ ಕಾಗಕ್ಕೆ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ತಮಿಳುನಾಡಿನ ಚೆನ್ನೈ ಮೂಲದ ಚಿನ್ನು ಅಂತೇಳಿ ಕೇವಲ 33 ವರ್ಷ ಇವರಿಗೆ ದುಬಾರಿ ಸಾಕಾಣೆ ಶಿಬಿರಕ್ಕೆ ಭೇಟಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನೀರಿನಲ್ಲಿ ಕೈ ಕಾಲನ್ನು ತೊಳೆಯೋದಕ್ಕೆ ಅಂತೇಳಿ ಹೋಗಿರ್ತಾರೆ. ಅದೇ ಸಂದರ್ಭಕ್ಕೆ ಈ ಒಂದು ದುರಂತ ನಡೆದು ಹೋಗಿ ಬಿಡುತ್ತೆ. ಮಾಹಿತಿಗಳ ಪ್ರಕಾರ ಇಂದು ಅಂದ್ರೆ ಮೇ 18 ಮಧ್ಯಾಹ್ನ ಸುಮಾರು 12 ಗಂಟೆ ವೇಳೆಗೆ ಈ ಶಿಬಿರದಲ್ಲಿ ಎಂದಿನಂತೆ ಆನೆಗಳಿಗೆ ನದಿಯಲ್ಲಿ ಸ್ನಾನ ಮಾಡಿಸೋದಕ್ಕೆ ಈ ಒಂದು ಆನೆ ಮಾವುತರು ಕರೆದುಕೊಂಡು ಬರ್ತಾ ಇರ್ತಾರೆ. ಈ ವೇಳೆ ಮಾವುತರು ಮಾರ್ತಾಂಡ ಮತ್ತು ಕಂಜನ್ ಎಂಬ 2 ಸಾಕಣೆಯನ್ನ ನೀರಿಗೆ ಕರೆತಂದಂತ ಸಂದರ್ಭ. ಮಾವುತ ಗೌಸ್ ಅವರು ಮಾರ್ತಾಂಡ ಆನೆಯನ್ನ ನೀರಿಗೆ ಇಳಿಸುವ ಧಾವಂತದಲ್ಲಿ ಆನೆ ಸ್ವಲ್ಪ ವೇಗವಾಗಿ ಪಕ್ಕದಲ್ಲೇ ಇದ್ದ ಕಂಜನ್ ಆನೆಗೆ ತಾಗಿ ಬಿಡುತ್ತೆ. ಮಾರ್ತಾಂಡ ಆನೆ ತನ್ನ ಮೈಗೆ ತಾಗುತ್ತಿದ್ದಂತೆ ಕೆರಳಿಕೊಂಡು ಬಿಡುತ್ತೆ. ಕಂಜನ್ ಆನೆ ತೀವ್ರ ಆಕ್ರೋಶಗೊಂಡು ಎದುರಾಳಿ ಆನೆಯ ಮೇಲೆ ಮುಗಿಬಿದ್ದು ಬಿಡುತ್ತೆ. ನದಿಯ ದಡದಲ್ಲೇ 2 ದೈತ್ಯ ಆನೆಗಳು ಪರಸ್ಪರವಾಗಿ ಕಾದಾಡಲು ಪ್ರಾರಂಭಿಸಿ ಬಿಡ್ತವೆ. ಅಲ್ಲಿದ್ದ ಪ್ರವಾಸಿಗರು ಪ್ರಾಣ ಭಯದಿಂದ ದಿಕ್ಕಾಪಾಲಾಗಿ ಓಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಇದೇ ಗದ್ದಲದ ನಡುವೆ ಸಿಲುಕಿಕೊಂಡಂತ ಪ್ರವಾಸಿ ಮಹಿಳೆಯೊಬ್ಬರು, ಈ ಒಂದು ಚಿನ್ನು ಅನ್ನುವಂಥ ಮಹಿಳೆ ಓಡಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ನೀರಲ್ಲಿ ಅವರಿಗೆ ವೇಗವಾಗಿ ಹೋಗೋದಕ್ಕಾಗೋದಿಲ್ಲ. ಆ ಸಂದರ್ಭಕ್ಕೆ ಕೆಳಗಡೆ ಬಿದ್ದು ಬಿಡ್ತಾರೆ. ಅದೇ ಸಂದರ್ಭಕ್ಕೆ ಆ ಒಂದು ಆನೆ ಇನ್ನೊಂದು ಆನೆ ಮೇಲೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಆನೆಯ ಕೆಳಗಡೆ ಸಿಲುಕಿಕೊಂಡು ಬಿಡ್ತಾರೆ. ನಿಜವಾಗಿಯೂ ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅವರು ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಸಾವನ್ನಪ್ಪಿ ಬಿಟ್ಟಿರ್ಬೋದು. ಆ ಹೆಣ್ಣು ಮಗಳು ಪ್ರಾಣವನ್ನು ಬಿಡಬೇಕಾದ್ರೆ ಅದೆಂತಹ ನರಕವನ್ನು ಅನುಭವಿಸಿ ಪ್ರಾಣವನ್ನು ಬಿಟ್ಟಿರಬೇಕು ಅಂತೇಳಿ. ಒಂದು ಕಡೆ ಆನೆ ಭಾರ, ಇನ್ನೊಂದು ಕಡೆ ನೀರು. ಸೊ ಇಂಥದ್ದೊಂದು ದುರಂತ ಈ ಎಲ್ಲವನ್ನು ಕೂಡ ಗಮನಿಸಿಬಿಟ್ರೆ ಬಹುತೇಕ ಆ ಹೆಣ್ಣು ಮಗಳು ವಿಲ ಅಂತ ಒದ್ದಾಡಿ ಪ್ರಾಣವನ್ನೇ ಬಿಟ್ಟಿರ್ತಾಳೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಈ ದುರ್ಘಟನೆಯಿಂದಾಗಿ ಸ್ಥಳದಲ್ಲಿ ನೆರೆದಿದ್ದ ಪ್ರವಾಸಿಗರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿಬಿಟ್ಟಿತ್ತು. ಮೃತದೇಹವನ್ನು ಕೂಡಲೇ ಕುಶಾಲನಗರದ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ನಿತ್ಯವೂ ಸಾವಿರಾರು ಜನ ಭೇಟಿ ನೀಡುವಂತಹ ದುಬಾರಿ ಶಿಬಿರದಲ್ಲಿ ಆನೆಯನ್ನು ಹತ್ತಿರದಿಂದ ನೋಡುವ ಪ್ರವಾಸಿಗರಿಗೆ ಸೂಕ್ತ ರಕ್ಷಣೆ ಇದೆಯೇ ಎಂಬ ಆತಂಕ ಇದೀಗ ಮೂಡಿಕೊಂಡು ಬಿಟ್ಟಿದೆ. ಇಂತಹ ಸೂಕ್ಷ್ಮ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕಟ್ಟುನಿಟ್ಟಿನ ಸುರಕ್ಷತಾ ಅಂತರ ಕಾಯ್ದುಕೊಳ್ಳದೇ ಇರುವಂತಹದ್ದು ಈ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಆರಂಭಿಸಿ ಬಿಟ್ಟಿದ್ದಾರೆ. ತನಿಖೆಯನ್ನು ಆರಂಭಿಸಿದ್ರೇನು, ಬಿಟ್ರೇನು, ಅಧಿಕಾರಿಗಳು ಬಂದ್ರೇನು, ಏನು ಮಾಡಿದ್ರೇನು, ಈಗ ಪ್ರಾಣವನ್ನು ಕಳೆದುಕೊಂಡಿರುವಂಥ ಮಹಿಳೆಯ ಪ್ರಾಣ ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ನಮ್ಮ ರಾಜ್ಯದಲ್ಲಿ ಬಹುತೇಕ ಪ್ರವಾಸಕ್ಕೆ ಬಂದಂಥವರಿಗೆ ಈ ರೀತಿಯಾಗಿ ದುರಂತಗಳು ನಡೆದು ಹೋಗಿಬಿಟ್ಟಿದ್ದಾವೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕೂಡ ಚಿಕ್ಕಮಗಳೂರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯೂ ಕೂಡ ಒಂದು ದುರಂತ ನಡೆದು ಹೋಗಿಬಿಟ್ಟಿತ್ತು. ದುಬಾರೆ ಸಾಕಾಣೆ ಶಿಬಿರದಲ್ಲೂ ಕೂಡ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಈ ಒಂದು ದುರಂತಕ್ಕೆ ಅಲ್ಲಿನ ಅಧಿಕಾರಿಗಳೇ ನೇರ ಹೊಣೆ ಅಂತಾನೆ ಹೇಳಬಹುದು. ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಪ್ರವಾಸಕ್ಕೆ ಹೋಗ್ತಾ ಇರ್ತೀರಿ, ಆ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚೆತ್ಕೊಳ್ಳಿ. ಏನೋ ಒಂದು ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡ್ಕೊಂಡು ಬಿಟ್ರೆ ನಿಮ್ಮನ್ನೇ ನಂಬಿದಂಥ ಕುಟುಂಬ ಬೀದಿ ಪಾಲಾಗಿ ಬಿಡುತ್ತೆ. ದಯಮಾಡಿ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ. ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅದು ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು. ಈ ನೀರಿನ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಮೊಸಳೆಗಳು ಅಟ್ಯಾಕ್ ಮಾಡಬಹುದು. ಈ ರೀತಿಯಾಗಿ ದುರಂತಗಳು ನಡೆದು ಹೋಗಬಹುದು. ಅಥವಾ ಕಾಲ್ಜಾರಿ ನೀರಿಗೆ ಬಿದ್ದು ಮುಳುಗುವಂಥ ಸಾಧ್ಯತೆ ಇಂಥದ್ದೆಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಬಹುತೇಕ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ. ಪ್ರವಾಸಕ್ಕೆ ಹೋಗೋದು ಅಥವಾ ಇನ್ನೆಲ್ಲೋ ಒಂದು ಕಡೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಎಷ್ಟೇ ಜಾಗೃತಿ ಇದ್ರೂ ಕೂಡ ಕಡಿಮೆ. ಆ ಕಾರಣದಿಂದಾಗಿ ಜಾಗೃತಿಯನ್ನು ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.